ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 8th ಮಿನಿ ವ್ಲಾಗ್. ನಾಳೆ ನ್ಯೂ ಇಯರ್ ಅಲ್ವಾ, ನಾನು ಒಂದಷ್ಟು ಬಟ್ಟೆಗಳಿದ್ದು ಸ್ಟಿಚ್ ಮಾಡಿಸೋವು, ಹಂಗೆ ಸ್ಟಿಚ್ ಮಾಡಿಸ್ಕೊಂಡು, ಯಾಕಂದರೆ ನಾನು ಬೆಂಗಳೂರಲ್ಲೇ ತೊಗೊಬಂದ್ಬಿಟ್ಟಿದ್ದೆ. ಆ್ಯಂಡ್ ನಮ್ಮ ಯಜಮಾನ್ರಿಗೆ ಬಟ್ಟೆ ತೊಗೋಬೇಕಾಗಿತ್ತು, ಅದಕ್ಕೋಸ್ಕರ ಟ್ರೆಂಡ್ಸ್ಗೆ ಹೋದ್ವಿ. ಆ್ಯಂಡ್ ಟ್ರೆಂಡ್ಸಲ್ಲಿ ಈ ಸರಿ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದ್ದು, ಆ್ಯಂಡ್ 50% ಆಫರ್ ಕೂಡ ಇತ್ತು. ಆ್ಯಂಡ್ ಹಂಗೆ ತೊಗೊಂಡು ಮತ್ತೆ ನನ್ನ ಕಲೆಕ್ಷನ್ಸ್ ಎಲ್ಲ ನೋಡ್ತಾರೆ, ನಾನೇ ತೊಗೋಬೇಕು ಅಂತ ಅನಿಸ್ತಾ ಇತ್ತು. ಯಜಮಾನರು ನೆಕ್ಸ್ಟ್ ವೀಕಲ್ಲಿ ಬಂದು ತೊಗೊಳ್ಳುವಂತೆ ಬಾ ಅಂತ ಹೇಳಿದ್ರು. ಈ ವಿಡಿಯೋದಲ್ಲಿ ನ್ಯೂ ಇಯರ್ದು ಮತ್ತು ನ್ಯೂ ಇಯರ್ ಹಿಂದಿನ ದಿನದ್ದು 2 ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ನನಗೆ ಟೈಮ್ ಸಾಕಾಗಿಲ್ಲ, ಯಾಕಂದರೆ ಕೆಲಸಗಳು, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹಂಗೆ ವಿಡಿಯೋ ಎಲ್ಲ ಮಾಡಬೇಕಲ್ವ, ಅದಕ್ಕೋಸ್ಕರ. ಹಂಗೆ ನಮ್ಮ ಪೂರಿ ಮೂಟೆ ಮರಿ ಹಾಕಿತ್ತು, ಅದನ್ನು ನೋಡಿಕೊಂಡು ರಂಗೋಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾರ್ಲಿ ಮಲಗಿರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಯ್ತಾಯಿತ್ತು, ಇಲ್ಲೇ ಮಲಗಿಸ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನ್ಯೂ ಇಯರ್ ಅಂತ ಅಂದಮೇಲೆ ಜಾಸ್ತಿ ಕೆಲಸ ಇದ್ದೇ ಇರುತ್ತೆ, ಅದಕ್ಕೋಸ್ಕರ 5 ಗಂಟೆಗೆ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಕೆಲಸ ಮಾಡ್ಕೋತಾ ಇದ್ದರೆ, ಪಾಪ ನಮ್ಮಮ್ಮ ಆಚೆಗಡೆ ಎಲ್ಲ ಮಾಡ್ಕೋತಾ ಇದ್ದರು. ಅವರು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ಒಳಗಡೆ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ಅಮ್ಮಂಗೆ ವೀಡಿಯೋ ಅದೆಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ನಮ್ಮ ಚಾರ್ಲಿ ಹೋಗಿ ನಮ್ಮ ಯಜಮಾನ್ರ ಜೊತೆ ಹಾಸಿಗೆ ಮೇಲೆ ಕೂತ್ಕೊಂಡು ಇಬ್ಬರು ನೋಡ್ತಾ ಇದ್ದರು ಹೆಂಗೆ ಕೆಲಸ ಮಾಡ್ತಾಳೋ ಅಂತ. ಆ್ಯಂಡ್ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ, ಆಮೇಲೆ ಬೇಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನಾವಿಬ್ಬರು ಚುಂಚನಗಿರಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ವಾರ ಎಲ್ಲ ಮುಗಿಸಿ ಚುಂಚನಗಿರಿಗೆ ಹೋಗಬೇಕಾದ್ರೆ ನಾನು ಇಲ್ಲಿ ನಾಷ್ಟಕ್ಕೆ ಮಾಡೇ ಇರಲಿಲ್ಲ ಮನೇಲಿ ಏನೂ. ಅಲ್ಲಿ ಹೋಗಿ ಹೋಟೆಲಲ್ಲಿ ಇಡ್ಲಿ ಸಾಂಬಾರು ತಿಂದ್ಕೊಂಡು ಚಿಕ್ಕಲ್ಲೂರಿಗೆ ಹೋದ್ವಿ. ಚಿಕ್ಕಲ್ಲೂರಲ್ಲಿ ಇವತ್ತು ಹೆವಿ ರಶ್ಶು, ತುಂಬ ಜನ ಇದ್ದರು. ಆ್ಯಂಡ್ ಅದನ್ನು ನೋಡೋಕೆ ಆಯ್ತಾ ಇರಲಿಲ್ಲ. ದರ್ಶನವೂ ಕೂಡ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ತುಂಬ ಖುಷಿ ಆಯಿತು ಅಲ್ಲಿಗೆ ಹೋಗಿ, ಯಾಕಂದರೆ ನಮ್ಮ ಮನೆ ದೇವರಲ್ವಾ. ಆ್ಯಂಡ್ ನನ್ನ ಲುಕ್ ಇದಾಗಿತ್ತು. ಆಮೇಲೆ ದೇವರು ಹೋಗಿ ದರ್ಶನ ಮಾಡಿಕೊಂಡು ತುಂಬ ಜನಗಳಿದ್ರು. ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಆಮೇಲೆ ಬರಬೇಕಾದ್ರೆ ದುರ್ಗದಲ್ಲಿ ಒಂದು ಸ್ವಲ್ಪ ಊಟ ತಿಂದ್ಕೊಂಡು, ಊಟ ಅಂತ ಅಂದರೆ ನಮ್ಮ ಯಜಮಾನ್ರು ಯಾವಾಗೂ ನಾವು ಊಟಕ್ಕೆಲ್ಲ ಇದು ಮಾಡ್ಕೊಳ್ಳಲ್ಲ, ಯಾವಾಗೂ ಫಸ್ಟು ಊಟ ಆಮೇಲೆ ಮಿಕ್ಕಿದೆಲ್ಲ ಕೆಲಸ ಅಂತ ಅನ್ಕೋತಾ ಇರ್ತೀವಿ. ಆ್ಯಂಡ್ ಅಲ್ಲಿಂದ ಗೌಡ್ಗೆರೆ ಬಂದರೆ ಫುಲ್ ಟ್ರಾಫಿಕ್ ಜಾಮು, ಎಷ್ಟೊಂದು ಜನಗಳಿದ್ರು, ಅಲ್ಲೇ ಒಂದು ಅರ್ಧ ಗಂಟೆ ಹೋಗ್ಬಿಡ್ತು. ಆ್ಯಂಡ್ ಹಂಗೋ ಹಿಂಗೋ ಮಾಡಿ ಫೈನಲಿ ಮನೆಗೆ ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ, ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ನಾನು ಸರಿ ಮಾಡ್ಕೋತೀನಿ.